ಇನ್ನು ಹೊಸೂರಿನಲ್ಲಿ ತಮಿಳುನಾಡು ಸರ್ಕಾರದಿಂದ ಏರ್ಪೋರ್ಟ್ ನಿರ್ಮಾಣ, ಬೆಂಗಳೂರಲ್ಲಿ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣಕ್ಕೆ ಪ್ಲಾನ್ ನಡೀತಿದೆ. ಬೆಂಗಳೂರು ಸುತ್ತ 3 ಪ್ರದೇಶದ 5 ಸೈಟ್ ಅನ್ನ ಸರ್ಕಾರ ಗುರುತಿಸಿದೆ ಮತ್ತೊಂದು ಏರ್ಪೋರ್ಟ್ಗೆ. ಎಲ್ಲೆಲ್ಲಿ? ಬಿಡದಿ, ಕುಣಿಗಲ್, ತುಮಕೂರು, ಜಿಗಣಿ ಈ ಪ್ರದೇಶದಲ್ಲಿ ಒಟ್ಟು 5 ಸೈಟ್ಗಳನ್ನು ಗುರುತಿಸಿದೆ. ಬಿಡದಿಯಲ್ಲಿ, ಕುಣಿಗಲಲ್ಲಿ, ತುಮಕೂರಲ್ಲಿ, ಜಿಗಣಿ ಪ್ರದೇಶದಲ್ಲಿ ಪರಿಶೀಲನೆ ನಡೀತಿದೆ. ಜಿಗಣಿ ಪ್ರದೇಶದಲ್ಲಿ ಕನಿಷ್ಠ 4,000 ಎಕರೆ ಪ್ರದೇಶ ಅಲಭ್ಯ ಇದೆ, ಅಲ್ಲಿಲ್ಲ. ಜಾಗದಲ್ಲಿನ ಏರ್ಪೋರ್ಟ್ ನಿರ್ಮಾಣದ ಸಾಧ್ಯಾಸಾಧ್ಯತೆ ವರದಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಎಷ್ಟು ಅನುಕೂಲ ಆಗುತ್ತೆ ಇಲ್ಲಿಂದ ಅಂತ ವರದಿ ಸಿದ್ಧಪಡಿಸೋಕೆ ಮುಂದಾದಂತ ಕೈಗಾರಿಕಾ ಇಲಾಖೆ ಬಿಡದಿ ಭಾಗದಲ್ಲಿ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಹೆಚ್ಚಿನ ಒಲವನ್ನ ಈಗ ಹಿಡ್ಕೊಳ್ಳಲಾಗಿದೆ. ಸೊ ಖಾಸಗಿ ಸಂಸ್ಥೆಗೆ ವರದಿಯನ್ನ ಸಿದ್ಧಪಡಿಸೋದಕ್ಕೆ ಸೂಚನೆ ಕೊಟ್ಟಿರುವಂತಹ ಇಲಾಖೆ 2 ಏರ್ಪೋರ್ಟ್ ನಿರ್ಮಾಣಕ್ಕೆ ಕ್ಯಾಪ್ಟನ್ ಗೋಪಿನಾಥ್ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಕೈಗಾರಿಕೆ ಸಂಚಾರ ಸಂಪರ್ಕದ ಮೇಲೆ ಸತ್ಪರಿಣಾಮ ಬೀರುತ್ತೆ. ರಾಜ್ಯ ಸರ್ಕಾರದ ಸಲಹೆ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಕಿರಣ್ ಹನ್ನೆಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಹೊಸೂರುವರೆಗೆ ಏನಾದರೂ ಮೆಟ್ರೋ ಮಾಡಿದ್ರೆ ಅದು ತಮಿಳುನಾಡಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಬಿಟ್ರೆ ನಮಗಾಗಲ್ಲ ಅನ್ನೋದು ಹಿರಿಯ ಸಚಿವರ ಸಲಹೆ. ಇನ್ನೊಂದು ಕಡೆ ಇನ್ನಷ್ಟು ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಎಲ್ಲೆಲ್ಲಿ ಸೈಟ್ಗಳನ್ನು ಗುರುತಿಸಿದ್ದಾರೆ, ಎಲ್ಲಿ ಫೈನಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ? ಕಿರಣ್. ಅವಿನಾಶ್, ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಿ ಅಲ್ಲಿ ಹೊಸೂರನ್ನ ಕೈಗಾರಿಕಾ ನಗರವಾಗಿ ಬೆಳೆಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಒಂದು ಪ್ರಸ್ತಾವನೆ ಇತ್ತು, BMRCL ಮತ್ತು ಚೆನ್ನೈ ಮೆಟ್ರೋ ರೈಲು ನಿಗಮದ ನಡುವೆ ಹೊಸೂರಿನವರೆಗೂ ಕೂಡ ಮೆಟ್ರೋ ರೈಲನ್ನು ವಿಸ್ತರಣೆ ಮಾಡುವಂತಹ ಒಂದು ಪ್ರಸ್ತಾವನೆ ರೂಪದಲ್ಲಿ ಪ್ರಾಥಮಿಕವಾದಂತಹ ಒಂದು ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಆ ಚರ್ಚೆಯ ದೂರಗಾಮಿ ಪರಿಣಾಮವನ್ನ ಈಗ ರಾಜ್ಯ ಸರ್ಕಾರ ಮನಗಂಡಿದೆ. ಹೀಗಾಗಿ ಹೊಸೂರಿನವರೆಗೂ ಕೂಡ BMRCL ಈ ಮೆಟ್ರೋ ರೈಲನ್ನು ವಿಸ್ತರಣೆ ಮಾಡಿದರೆ ಕರ್ನಾಟಕದ ಮೇಲಾಗುವಂತಹ ಪರಿಣಾಮ ಏನು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈಗ ಸ್ಪಷ್ಟವಾಗಿ ಅರಿತುಕೊಳ್ಳುವಂತಹ ಒಂದು ಹಂತದಲ್ಲಿದೆ. ಹಾಗಾಗಿ ಈಗ ರಾಜ್ಯಕ್ಕೆ ಆ ಒಂದು ಮೆಟ್ರೋ ರೈಲನ್ನ ಹೊಸೂರುವರೆಗೂ ಕೂಡ ವಿಸ್ತರಣೆ ಮಾಡಿದರೆ ರಾಜ್ಯಕ್ಕೆ ಆಗುವಂತಹ ಬಂಡವಾಳದ ರೂಪದಲ್ಲಿನ ಅಪಾಯ ಮತ್ತು ಕೈಗಾರಿಕೆಗಳು ವಲಸೆ ಹೋಗುವಂತಹ ಅಪಾಯ ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮನಗಂಡಿದೆ. ಯಾಕಂದ್ರೆ ಹೊಸೂರಿನವರೆಗೂ ಕೂಡ ವಿಸ್ತರಣೆಯನ್ನು ಮಾಡಿದರೆ ಕರ್ನಾಟಕಕ್ಕೆ ಅದು ಕೈಗಾರಿಕೆ ವಿಚಾರದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಈಗ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಈ ಒಂದು ಪ್ರಸ್ತಾವನೆಯ ಒಂದು ವಿಚಾರದಲ್ಲಿ ಮುಂದಡಿ ಇಡುವಂಥದ್ದು ಬೇಡ ಅನ್ನುವಂಥ ಒಂದು ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಹೊಸೂರಿನಲ್ಲಿ ಕೈಗಾರಿಕಾ ನಗರ ಅಭಿವೃದ್ಧಿ ಆದರೆ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಚನೆ ಆದಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ರಾಜ್ಯ ಮೆಟ್ರೋ ರೈಲು ಹೊಸೂರಿನವರೆಗೂ ಕೂಡ ವಿಸ್ತರಣೆ ಆದರೆ ಕರ್ನಾಟಕಕ್ಕೆ ಅದು ಕೈಗಾರಿಕೆ ವಿಚಾರದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ಒಂದು ಹಂತದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶ ಕೈಗಾರಿಕಾ ವಿಚಾರದಲ್ಲಿ ದೊಡ್ಡ ಸ್ಪರ್ಧೆಯನ್ನ ಕರ್ನಾಟಕ ಓಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ಆಂಧ್ರ ಪ್ರದೇಶದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಬಾಬು ನೇತೃತ್ವದ ಸರ್ಕಾರ ಯಾವ ಮಟ್ಟಕ್ಕೆ ಕೈಗಾರಿಕೆಯನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏರ್ ಶೋಗೆ ಚಂದ್ರಬಾಬು ನಾಯ್ಡು ಖುದ್ದಾಗಿ ಬಂದು ಕೈಗಾರಿಕೆಗಳನ್ನು ಸೆಳೆಯುವಂತ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಈ ಹಂತದ ಒಂದು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮೆಟ್ರೋ ರೈಲನ್ನ ಹೊಸೂರಿನವರೆಗೆ ವಿಸ್ತರಣೆ ಮಾಡಿದೆ. ತಮಿಳುನಾಡಿನಿಂದಲೂ ಕೂಡ ಅಷ್ಟೇ ದೊಡ್ಡ ಯಾವ ರೀತಿ ಆಂಧ್ರ ಪ್ರದೇಶದಿಂದ ಕೈಗಾರಿಕಾ ಒಂದು ವಲಸೆ ಅಪಾಯ ಇತ್ತೋ ಅದೇ ಅಪಾಯ ತಮಿಳುನಾಡಿನಿಂದ ಕೂಡ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದೆ. ಹೀಗಾಗಿ ಮೆಟ್ರೋ ರೈಲು ಆ ವಿಸ್ತರಣೆಯ ಒಂದು ಪ್ರಸ್ತಾವನೆಯನ್ನು ಸದ್ಯಕ್ಕೆ ಮುಂದುವರಿಸುವಂತದ್ದು ಬೇಡ ಅನ್ನುವಂತ ಒಂದು ವಿಚಾರವನ್ನ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಈಗ ಇಲ್ಲಿ ರಾಜ್ಯ ಸರ್ಕಾರ ಸಚಿವರುಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಸ್ಥಾಪನೆ ಮಾಡುವಂತ ಸಂಬಂಧ 5 ಸೈಟ್ಗಳನ್ನು ರಾಜ್ಯ ಸರ್ಕಾರ ಗುರುತಿಸಿದೆ. ಆ ವಿಚಾರದಲ್ಲಿ ಕಾರ್ಯಸಾಧ್ಯತಾ ವರದಿಯನ್ನು ತರಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ. ಹಾಗಾಗಿ ಈ ಸದ್ಯಕ್ಕೆ 2 ವಿಚಾರಗಳನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.